ನಾನೇ 5 ವರ್ಷ ಸಿಎಂ, ನಾನೇ 5 ವರ್ಷವೂ ಸಿಎಂ. ಯಾರು ಏನೇ ಮಾಡಿದ್ರು 5 ವರ್ಷ ನಾನೇ ಸಿಎಂ. ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೇನು ನಾನೇ ಇರ್ತೀನಿ. ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ನಾನೇ ಸಿಎಂ. ಒತ್ತಿ 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 ಹೇಳಿದ್ದಾರೆ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ. ಭರ್ಜರಿಯ ಕ್ಲಾರಿಟಿ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ. ನಾನೇ ಸಿಎಂ, ಈಗಲೂ ನಾನೇ, ಮುಂದಕ್ಕೂ ನಾನೇ. ಕುರ್ಚಿ ಕಿತ್ತಾಟಕ್ಕೆ ವಿಧಾನಸಭೆಯಲ್ಲೇ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ. ನಮ್ಮ ಸರ್ಕಾರಕ್ಕೆ ಜನ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಮುಂದೆಯೂ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ. ನಿಮಗೆ ಯಾವತ್ತಾದ್ರೂ ಜನ ಆಶೀರ್ವಾದ ಮಾಡಿದಾರಾ? ಹಿಂಗಂತ ವಿಪಕ್ಷ ನಾಯಕರಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಕುರ್ಚಿ ವಿಚಾರದಲ್ಲಿ ನಾಯಕರ ಟಾಕ್ ವಾರ್ ಸೆಷನ್ ನಲ್ಲೂ ಮುಂದುವರೆದಿದೆ. ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್. ನಾವು ಎದುರು ಮನೆಯವರು ಸರ್. ಹೇಳಪ್ಪ, ಇಲ್ಲಿ ಎದುರು ಮನೆಯವ್ರನ್ನ ನೀವು ಹೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಉಳಿಬೇಕು ಬಿಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ನನಗೆ ಗೊತ್ತಿದೆ. ನಿಮ್ಮನ್ನ ಯಾವತ್ತಲ್ಲ, ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? ಜೆಡಿಎಸ್ ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ. ಜೆಡಿಎಸ್ ಜೊತೆ ಆಯ್ತು. ಹಾಗೆ ನಮಗೆ ಮಾಡಿರ್ಲಿಲ್ಲ. ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಅವಕಾಶ ಸಿಕ್ಕಾಗ್ಲಿಲ್ಲ, ಬೇಕಾಗಿರೋ ವಿಚಾರಗಳನ್ನ ಚರ್ಚೆ ಮಾಡದೆ ಇಂತಹ ಕಿತ್ತಾಟಗಳನ್ನ ಆಡ್ತಾರೆ. ಮತ್ತಿನ್ನೊಂದೆರಡು ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾರೆ.